ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಮಾಡಿದ್ದೀನಿ. ನಾನು ಹತ್ತಿದ್ದೀನಿ, ಈಗ ನಮ್ಮ ಜೊತೆ ಬಂದವರು ಹತ್ತಿದ್ದಾರೆ. ಹ್ಯಾಪಿ ಬರ್ಡೇ ಟು ಯು. ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಮಾಡಿದ್ದೀನಿ. ನನ್ನ ಫಸ್ಟ್ ವಿಡಿಯೋ, ಎಲ್ಲರೂ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡ್ತೀನಿ ಅಂತ ನೋಡಿ. ಫ್ರೆಂಡ್ ಒಂದು ಬರ್ಡೇ ಇತ್ತು, ಅದಕ್ಕೆ ಇಲ್ಲಿ ಹೋಟೆಲ್ಗೆ ಬಂದಿದ್ವಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಮತ್ತು ಅವ್ನು ಪಾರ್ಟಿ ಕೊಡ್ತಾರಂತ ಇಲ್ಲೇ ನಿಂತಿದ್ವಿ. ಏನೋ ಊಟ ರೆಡಿ ಇಲ್ಲ ಅಂತ ಇಲ್ಲೇ ವೇಟ್ ಮಾಡ್ತಿದ್ವಿ. ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದೇ ನೋಡಿ ನಾವು ಸರ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋ. ಹಾಗೆ ಇವತ್ತೇನೆಂದರೆ ರೂಮಲ್ಲಿ ಇದ್ದಿದ್ದು ಬೇಜಾರಾಯಿತು, ಅದಕ್ಕೆ ಇವತ್ತೊಂದು ಮೂವಿಗೆ ಹೋಗ್ಬೇಕಂತ ಎಲ್ಲರೂ ಡಿಸೈಡ್ ಮಾಡಿ ಕಾಂತಾರ ಮೂವಿಗೆ ಹೋಗ್ಬೇಕಂತ ಟ್ರೈ ಮಾಡಿದ್ದೀವಿ. ಹಾಗೆ ಇಲ್ಲಿಂದ ಪಾರ್ಟಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಮೂವಿ ಥಿಯೇಟ್ರಿಗೆ ಹೋಗ್ತೀನಿ. ಅಲ್ಲಿಂದನೇ ಲೈವ್ ಶೋ, ಅಲ್ಲಿಂದನೇ ಎಲ್ಲ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿದೆ. ಮತ್ತು ಇವನೇ ಬರ್ಡೇ ಬಾಯ್. ಹಾಯ್ ಬಾಯ್. ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟು ಜನ ಬಂದಿದ್ದಾರೆ ನೋಡಿ. ಹಾಂ, ಶುರು ಮಾಡು. Happy birthday to you. Happy birthday to us. Hi. Happy birthday to you. ಅಲ್ಲಿ ನೋಡ್ರಿ, ಅವ್ರ ಅಣ್ಣ ನೋಡಿ ಕಡೆ ಸೈಡಿಗೆ ನಿಂತಾನೆ. ಇಲ್ಲ ನೋಡಿ, ಅವನು ಅವ್ರ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ಕೇಕ್ ತೋರಿಸ್ತಾನೆ ಹೊಟ್ಟೆ ಉರ್ಸೋಕ್ಕೆ. ಅವನು ನನ್ನ ಮಗ. ನೆಕ್ಸ್ಟ್ ಜಲ್ದಿ ಬರ್ರಿ. ಇಲ್ಲ ಹುಡುಗ ಇವ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾನೆ, ನಾನು ವಿಡಿಯೋಗ್ರಾಫರು. ಅಲ್ಲಿ ನೋಡ್ರಿ, ಅದನ್ನ ಮೇಲಿರೋದೇನ ತೋಟ ಹೆಂಗೆ ಮಾಡ್ತಿದ್ರೆ. ಇಲ್ಲಿ ಬಂದು ಇಲ್ಲೇ ಪುಣ್ಯದಲ್ಲಿ ಬಂದು ಇಬ್ಬರು ಎಷ್ಟು ಕ್ಲೋಸ್ ಆಗಿದ್ದಾರೆ ನೋಡಿ. ಇವತ್ತು ಪುಣೆಯಲ್ಲಿ ಇಂಟರ್ವ್ಯೂ ಇತ್ತು TCS ಅಲ್ಲಿ. ಇಬ್ಬರು ಇಂಟರ್ವ್ಯೂ ಕೊಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ. ನಮಸ್ಕಾರ ಅಣ್ಣ. ಹಾಂ, ಇಲ್ಲೆಲ್ಲ ಇಷ್ಟು ಜನ ಇದೆಲ್ಲ ಎಲ್ಲ ಕರ್ನಾಟಕದವ್ರೆ, ಆಲ್ ಓವರ್ ಕರ್ನಾಟಕದವರು. ಫ್ರೆಂಡ್ಸ್, ಈಗ ಬಂದಿದ್ದಾರಲ್ಲ ಈ ಯೂಟ್ಯೂಬ್ ಚಾನಲ್ನ ಓನರ್ ಇವರೇ. ಸಪೋರ್ಟ್ ಮಾಡಿ ಅವರನ್ನು ಬೆಳೆಸಿ. ಹ್ಯಾಪಿ ಬರ್ಡೇ ಬ್ರೋ ಒನ್ಸ್ ಅಗೇನ್. ಥ್ಯಾಂಕ್ ಯು ಬ್ರೋ. ಜೂಮ್ ಮಾಡಿ. ಇವಳು ನಮ್ಮ ತಂಗಿ ತಿಂತಾ ಇದ್ದಾಳೆ ಬಕಾಸುರ ಥರ. ಅಲ್ಲಿ ಅವನ ಮಾವ ಅಲ್ಲಿ ಈ ಥರ ಇನ್ಫೋಸಿಸ್ನಲ್ಲಿ ಅವನು ಕಸ ಹೊಡಿತಾನೆ ಮಾವ. ಫ್ರೆಂಡ್ಸ್ ಇದನ್ನೆಲ್ಲ ತಿನ್ನಲ್ಲ ಮಚ್ಚ. ಎಲ್ಲರೂ ಕೊಡ್ರಪ್ಪ, ಅವ್ರಿಗೆ ಹೋಟೆಲ್ನವ್ರು ಕೊಡ್ರಿ. ಒಂದು ನಾಲ್ಕು ಸ್ವಲ್ಪ ಕಟ್ ಮಾಡಿ ಎಲ್ಲರೂ ಕೊಡೋಗು. ಉಳಿದಿರೋ ಕೇಕ್ನ ಇಲ್ಲಿ ಹೋಟೆಲ್ದವ್ರು ಎಲ್ಲರಿಗೆ ಕೊಟ್ಬಿಟ್ರು. ಇಲ್ಲಿ ನೋಡ್ರಿ, ಇವ್ರು ಯಾವಾಗಲೂ ಫೋನ್ದಾಗಿರೋರು ಇನ್ಫೋಸಿಸ್ದವ್ರ. ಎಲ್ಲರೂ ನೋಡಿ ನಮ್ದೆಲ್ಲ ಫ್ರೆಂಡ್ಸನ್ನು ತೋರಿಸ್ತೀನಿ ಈಗ ನೋಡಿ. ನಿಮ್ಮ ಹೆಸರು ಐಶ್ವರ್ಯ, ಅಲ್ಲಿ ಬಿಸಿ ಇದ್ದಾರೆ. ನನ್ನ ಹೆಸರು ಹೇಳಿದ್ರು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಈಗ ಆರ್ಡ್ರ್ ಹೇಳಿದ್ದೀವಿ, ಅವ್ರ ಟೈಮ್ ಕರೆಕ್ಟ್ ವೇಟ್ ಮಾಡ್ತಿದ್ದೀವಿ. ನೋಡಿ ಸ್ವಲ್ಪ ಡಿಲೇ ಟೈಮ್ ಆಗುತ್ತಾ ಇಲ್ಲಿ ಬಂದಾಗ. ಯಾವಾಗಲೂ ಮಾಡ್ತಿದ್ದಾರೆ ಏನಾದರೆ ಕ್ಷಮಿಸಿ ಬಿಡಿ ಒಂದು ಸಾರಿ ನಮ್ಮನ್ನ. ನಮ್ಮ ಅಣ್ಣ ನೋಡಿ ನನ್ನ ಪರವಾಗಿ ಎಲ್ಲ ಮಾತಾಡ್ತಿದ್ದಾರೆ. ಚಿಕನ್ ಸೂಪ್ ನೋಡ್ರಿ ಹಂಗೈತೆ. ಪನ್ನೀರ್
ನಾನ್ ವೆಜ್ ನೋಡ್ರಿ ಹೆಂಗೈತೆ ಇಲ್ಲಿ ಹಂಗೆ ತಿಂದ ನೋಡ್ರಿ ಖಾಲಿ ಮಾಡಿ ಹೊಡೆದು ಆದ್ರೂ ಇಲ್ಲಿ ನೋಡಿ ಕುಂಬ್ಕರ್ಣ ಹೆಂಗೆ ಕುಂತಿಲ್ಲತ್ತಾರಿನ ಅಣ್ಣ ಊಟ ಆಯಿತು. ಈಗ ಕಾಂತಾರ ಪಿಕ್ಚರ್ ನೋಡೋಕೆ ಹೊಲತ್ತೀವಿ. ನೋಡೋಣ ಇಲ್ಲಿಂದ 3 ಕಿಲೋಮೀಟ್ರ್ ಐತಿ, ನಡ್ಕೊತ ಹೋಗೋಣ ಅಂತ ಅಂದಾರ. ನೋಡೋಣ ಹೇಗನಾಗತ್ತಂತ. ಇವ್ರಿಗೆ ಪಾನ್ ಬೇಕೇ ಬೇಕಂತ. ಇಲ್ಲಿ ನೋಡ್ರಿ ಮೊದಲು ಇವನಿಗೆ ಪಾನ್ ಬೇಕೇ ಬೇಕಂತ. ನೋಡ್ರಿ ಹೆಂಗೆ ಹೇಳ್ತಾರ. ಇಲ್ಲಿ ನೋಡ್ರಿ ಪ್ರೈಸ್ ಏನದ ಅವ್ರಿಗೆ ಏನದ ಒಂದು ತಿಳಿದಿಲ್ಲ ನಮಗೆ. ಇಲ್ಲಿ ನೋಡ್ರಿ ನಮ್ಮ ಹುಲಿ ಎಲ್ಲ ಮ್ಯಾಂಗೋ ಫ್ಲೇವರ್ ಪಾನ್ ಹಂಗೆ ಟೇಸ್ಟ್ ಮಾಡ್ತಾರೆ ನಮ್ಮ ಹುಲಿ. ವೀಕೆಂಡ್ ಬಂದಮೇಲೆ ಎಲ್ಲ ಇಲ್ಲಿ ಇದ್ದಿರೋ ದಾಬಾ ಎಲ್ಲ ಹೆಂಗೆ ಫುಲ್ ಆಗುತ್ತೆ. ಎಲ್ಲ ಕಡೆಗೆ ಕಾರ್ ವೆಹಿಕಲ್ಸ್ ಫುಲ್ ಫ್ಯಾಮಿಲಿ ಎಲ್ಲ ಪಾರ್ಟಿ ಆದಮೇಲೆ ಸ್ಪ್ರೈಟ್ ಇಲ್ಲ 7up ಬೇಕಂತ ಹೆಂಗೆ ನಿಂತಾರೆ ನೋಡ್ರಿ ಎಲ್ಲರೂ. ಯಾವುದ್ರೂ ಒಂದು ಛೋಟಾ ನಡ್ಕೊತ ಛತ್ರಪತಿ ಶಿವಾಜಿ ಚೌಕ್ವರೆಗೂ ಬಂದಿದ್ದೀವಿ. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಲೇ ಅನ್ಬೇಕು. ಯಾರು ಬರೀ ನಾವು ಶಿವಾಜಿ ಮಹಾರಾಜ್ ಅಂತಂದ್ರೆ ಬೈತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಲೇ ಅನ್ಬೇಕು. ತೋರಿಸ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಸ್ಟ್ಯಾಚು ಇಲ್ಲಿ. ಫೈನಲಿ ಮಾಲ್ ಅಂತೂ ಬಂತು. ಇಲ್ಲಿ ಒಳಗೆ ಹೋಗೋಣ, ನೋಡೋಣ ಏನೇನು ಐತಂತ. ನೋಡ್ರಿ ಫೈನಲಿ ಮಾಲ್ ಬಂತು ಐತಿ. ಈಗ ಸ್ವಲ್ಪ ಮಾಲ್ ನೋಡಿಕೊಂಡು ಇನ್ನು ಮೂವಿ ಶುರು ಆಗೋಕೆ 10 ಗಂಟೆ ಐತಿ. ಇನ್ನೂ ಸ್ವಲ್ಪ ಟೈಮ್ ಐತಿ. ಅಲ್ಲಿವರೆಗೂ ಮಾಲು ಅದು ಇದು ನೋಡಿಕೊಂಡು ಮೂವಿಗೆ ಹೋಗೋಣ. ನಮ್ಮ ಹುಡುಗರು ಇಲ್ಲಿ ಹೆಂಗೆ ಓಡಾಡ್ತಾರೆ ನೋಡ್ರಿ. ಅಲ್ಲಿ ನೋಡ್ರಿ ಸೋಮಾರಿ ಅಂದ್ರೆ ಅವನ ನೋಡ್ರಿ. ದಿನ ತಿಂತಾನ. ಅಷ್ಟೇ ಎಕ್ಸಸೈಸ್ ಮಾಡಂದ್ರೆ ಮಾಡೋಂಗಿಲ್ಲ, ಏನಿಲ್ಲ. ಜನ ಈಗ ಹೊಂಟ್ರ ಸ್ವಲ್ಪ ಮೂವಿ ಶುರು ಆಗುತ್ತೆ ಇನ್ನೇನ. ನೋಡ್ರಿ ನಮ್ಮ ಪಿಕ್ಚರ್ ಹೆಂಗದ ಕಾಂತಾರ ಇಲ್ಲಿ ಪುಣೆ ಒಳಗೆ ಕನ್ನಡದಾಗೆ ನೋಡ್ಬೇಕಂತೇಳಿ ಶೋ ತುಂಬ ಹುಡ್ಕ್ಯಾಡಿ ಬಂದಿದ್ದೀವಿ. ನೋಡ್ರಿ ಹೆಂಗೈತೆ ಫುಲ್ ಟಾಕಿ ಶೋ. ನೋಡ್ರಿ ನಮ್ಮ ಗ್ಯಾಂಗ್ ಹೆಂಗೆ ಕೂತದ. ನೋಡ್ರಿ ನಮ್ಮ ಹುಲಿ ಕಾಂತಾರ ಬಂದ್ಮೇಲೆ ಫೋಟೋ ತಗೊಂಡು ವಾಟ್ಸಪ್ ಸ್ಟೋರಿ ಹಾಕಿ ರೆಡಿ ಮಾಡತ್ತಾನ. ಅಲ್ಲಿ ನೋಡೋರು ಇನ್ನೂವರೆಗೂ ಪಿಕ್ಚರ್ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ಪಿಕ್ಚರ್ ಅಷ್ಟು ಚೆನ್ನಾಗಿದೆ. ಶೋ ಶುರು ಆಗಿದ್ದು 10 ಗಂಟೆ. 10 ಗಂಟೆಗೆ ಶುರು ಆಗಿದ್ದು 1:30 ಆಚೆ ಹೊರಗೆ ಬಂದೀವಿ. ಹೊರಗೆ ಬಂದಮೇಲೆ ಅದು ಪಿಕ್ಚರ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಟೈಮ್ ಹೇಗೆ ಹೋಗಿದೆ ಅಂತ ಒಂಚೂರು ಗೊತ್ತಾಗಿಲ್ಲ. 1 ಸೆಕೆಂಡು ಸಹ ಬೋರ್ ಆಗಿಲ್ಲ ಮೂವಿ. ಮತ್ತು ಅದರಲ್ಲೂ ಫಸ್ಟ್ ಹಾಫ್ ಆನ್ ಅವರ್ ಅಂತೂ ಇಷ್ಟು ಕಾಮಿಡಿ ಆಗಿದೆ ಮೂವಿ. ನಾನಂತೂ ನಕ್ಕು ತುಂಬ ನಕ್ಬಿಟ್ಟಿದ್ದೀನಿ. ಅದರಲ್ಲೂ ಇಂಟರ್ವಲ್ಗೂ ಮುಂಚೆ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಅಂತ ಹಾಕ್ತಾರೆ. ಅದು ಅಲ್ಲಿ ಸ್ಟಂಟ್ಸು ಫೈಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕ್ಲೈಮ್ಯಾಕ್ಸಲ್ಲಿ ಅಂತೂ ಕರ್ಮದ ಕಲ್ಲು ಅಂತ ಹಾಡಿದೆಲ್ಲ ಕಾಂತಾರ 1 ಮೊದಲು ಮಾಡಿ ಕಾಂತಾರಲ್ಲಿ ಆ ಹಾಡು ಬಂದಾಗಂತೂ ನಾನಂತೂ ಒಂದೆರಡು ಆ ಸೀನ್ ತುಂಬ ಎಮೋಷ್ನಲಾಗಿ ಮಾಡಿದ್ದಾರೆ. ಒಂದೆರಡು ತವಲ್ಲಿ ನಾನಂತೂ ಹತ್ತಿದ್ದೀನಿ. ಹೀಗೆ ನಮ್ಮ ಜೊತೆ ಒಂದವರು ಹತ್ತಿದ್ದಾರೆ. ಹಾಗೆ ಮತ್ತು ಅದು ಆದ ನಂತರ ಇನ್ನೊಂದು ಹಾಡಲ್ಲಿ ದೇವ್ರ ಹಾಡೈತಿ. ದೇವ್ರ ಹಾಡಲ್ಲಂತೂ ಎಷ್ಟು ಮೂವಿ ಒಳಗೆ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದ್ವಿ ಅಂದರೆ ಆ ಸೀನ್ ಬಂದರೆ ಅವ್ರ ಕೈ ಮುಗಿದ್ರೆ ನಾವು ಒಂದೆರಡು ತವಲ್ಲಿ ಕೈ ಮುಗಿದ್ವಿ. ಪಿಕ್ಚರ್ ಶುರು ಆಗೋಕ್ಕೂ ಮುಂಚೆ ಎಲ್ಲ ರಿವ್ಯೂಸ್ ನೋಡಿದಾಗ ಏನನ್ಸಿತ್ತು, ದೈವ ಇದೆ, ಭಾಳ ದೇವ್ರದ್ದು ತುಂಬ ಇದೆ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ನಾವು ಹೋದ ತಕ್ಷಣವೇ ಚಪ್ಪಲದೆಲ್ಲ ತೆಗೆದು ಸೈಡಿಗಿಟ್ಟು ಆರಾಮಾಗಿ ಕೂತು ನೋಡಿದ್ವಿ. ಸಿನಿಮಾ ಮಸ್ತಾಗಿದೆ. ಅದರಲ್ಲೂ BGMs ಅಂತೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಪೂರ್ತಿ ಪಿಕ್ಚರ್ ಶುರು ಆಗೋದ್ರಿಂದ ಹಿಡಿದು ಎಂಡ್ವರೆಗೂ ಪ್ರತಿಯೊಂದರಲ್ಲೂ ಮಸ್ತಾಗಿ ಮಾಡಿದ್ದಾರೆ BGM. ಮತ್ತು ಫಸ್ಟ್ ಅದರಲ್ಲೂ ಸ್ಟಂಟ್ಸು, ರಿಷಬ್ಸ್ ಆ್ಯಕ್ಟಿಂಗು, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ಸು ಮಸ್ತಾಗಿ ಮಾಡಿದ್ದಾರೆ. ಆದಷ್ಟು ಎಲ್ಲರೂ ಹೋಗಿ ಕಾಂತಾರ ಪಿಕ್ಚರ್ ನೋಡಿಕೊಂಡು ಬನ್ನಿ, ಹೇಗಿದೆ ಅಂತ ನೋಡಿ ಹೇಳಿ. ಹಾಗೆ ನಾನು ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಏನಾದ್ರು ತಿದ್ಕೋಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ತಿದ್ಕೋತೀನಿ ನೆಕ್ಸ್ಟ್ ವಿಡಿಯೋಲಿ. ಮಾಡಿಲ್ಲ ಇವತ್ತು ಶುರು ಮಾಡಿ. ನಾನು ಮಾಡೋ ವಿಡಿಯೋ ಎಷ್ಟು ಕ್ವಾಲಿಟಿಯಾಗಿರುತ್ತೆ ಅಂತ ನಂಗಂತೂ ಗೊತ್ತಿಲ್ಲ. ವಿಡಿಯೋ ಕ್ವಾಲಿಟಿಯಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಇನ್ನೊಂದು ಮತ್ತೇನಂದ್ರೆ
ವಾಯ್ಸು ಅಷ್ಟೊಂದು ಇದು ಇಲ್ಲ ಅನಿಸುತ್ತೆ. ಮತ್ತು ಈ ಮಾತಾಡೋದು ಅಷ್ಟೊಂದು ಫಸ್ಟ್ ವಿಡಿಯೋದಿಂದ ಅಷ್ಟೊಂದು ಚೆನ್ನಾಗಿ ಮಾತಾಡಿಲ್ಲ. ಹಾಗೆ ವಿಡಿಯೋ ಎಡಿಟಿಂಗು ಅಷ್ಟೊಂದು ಬರಲ್ಲ. ಇವಾಗ ಶುರು ಮಾಡಿದ್ದೀನಿ. ಈ ವಿಡಿಯೋಯಿಂದ ವಿಡಿಯೋ ಎಡಿಟಿಂಗ್ ಸಹ ಈಗಷ್ಟು ಶುರು ಮಾಡಿದ್ದೀನಿ. ಅದು ಹೇಗೆ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡ್ತೀನೋ ಅದು ಗೊತ್ತಿಲ್ಲ. ಇನ್ನು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಅದನ್ನು ವಿಡಿಯೋ ಎಡಿಟಿಂಗು ತುಂಬ ದಿನದ ಕಲಿಬೇಕು ಅಂತ ಇತ್ತು. ಹಾಗೆ ಇದ್ರ ಜೊತೆಗೆ ಅದನ್ನು ಕಲಿತಂಗೆ ಆಗುತ್ತೆ ಅಂತ ಶುರು ಮಾಡಿದ್ದೀನಿ, 2 ಒಟ್ಟಿಗೆ. ನೋಡೋಣ 2 ಹೇಗಾಗುತ್ತೆ. ಇವತ್ತು ಶುರು ಮಾಡಿರೋದು, ಮುಂದೆ ಎಲ್ಲಿ ಹೋಗುತ್ತೋ ಅಂತ ಒಂದು ಗೊತ್ತಿಲ್ಲ. ಶುರು ಮಾಡಿದ ಮೇಲೆ ತುಂಬ ಭಯ ಆಯಿತು. ಅದನ್ನೇ ಮುಂಚೆ ವಿಡಿಯೋ ಟ್ರೈ ಮಾಡಿದೆ, ಆಗಲಿಲ್ಲ. ಹಾಗೆ ಇವತ್ತೇನೋ ಅನಿಸ್ತು, ಫಸ್ಟ್ ಎಪಿಸ್ ಹಾಫ್ ಡನ್ ಅಂತಾರಲ್ಲ, ಹಾಗೆ ಇವತ್ತು ಒಂದು ಹೆಜ್ಜೆ ಇಟ್ಟು ವಿಡಿಯೋ ಮಾಡೋದಂಗೆ ಶುರು ಅಂತೂ ಮಾಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಅಂತ. ಹೀಗೆ ಆದಷ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ, ಎಡಿಟಿಂಗ್ ಕಲಿತೀನಿ. ಹಾಗೆ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ಮಾತಾಡ್ತೀನಿ, ವಿಡಿಯೋ ಮಾಡ್ತೀನಿ. ಹಾಗೆ ಎಲ್ಲರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಂಬಿದ್ದೀನಿ. ಸಪೋರ್ಟ್